ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 61. ಪುಸ್ತಕದತ್ತ ನೋಟ ನೆಟ್ಟು ಉಗುರು ಕಚ್ಚುತ್ತಾ ಕುಳಿತವಳನ್ನೇ ದಿಟ್ಟಿಸಿದವನಿಗೆ ಅವಳು ಮಾಡುವ ಕೆಲಸದಲ್ಲಿ ನಿರತಳಾದರೂ ಯೋಚನೆ ಬೇರೆಲ್ಲಿಗೋ ಸಾಗುತ್ತಿದೆ ಎಂದನಿಸಿತು. ಎಂದು ಕೆಮ್ಮಿದಂತೆ ಮಾಡಿದ. ಆದರೆ ಅವಳು ಇಹದ ಪರಿವೇ ಇಲ್ಲದಂತೆ ತಲೆ ಮೇಲೆ ಪರ್ವತ ಹೊತ್ತಂತೆ ಕುಳಿತಿದ್ದಳು. ಅಯ್ಯೋ ಹಾವು ಹಾವು ಎಂದು ಚೀರಿದ. ಇಹಕ್ಕೆ ಬಂದವಳು ಭಯದಿಂದ ಎಲ್ಲಿ ಎಲ್ಲಿ ಹಾವು ಎಂದು ಸುತ್ತಲೂ ಕಣ್ಣಾಡಿಸುತ್ತಾ ಶ್ಯಾಮ್ನ ಬಿಗಿಯಾಗಿ ತಬ್ಬಿಕೊಂಡು ಭಯದಿಂದ ಕಣ್ಣು ಮುಚ್ಚಿದಳು. ತಮಾಷೆಗೆ ಹೀಗೆ ಮಾಡಿದರೆ ಇವಳದೊಳ್ಳೆ ಕಥೆ ಆಯ್ತಲ್ಲಪ್ಪ ಎಂದುಕೊಂಡವ. ಸ್ವರ, ಹೇ ಸ್ವರ, ಹಾವು ಇಲ್ಲ, ನಾನು ಸುಳ್ಳು ಹೇಳಿದ್ದು ಎಂದ. ತಕ್ಷಣ ಅವನಿಂದ ದೂರ ನಿಂತವಳು, ಏನು ತಮಾಷೆ ಮಾಡ್ತಿದ್ದೀರಾ? ಒಂದು ವೇಳೆ ನಾನು ಭಯದಿಂದ ಹಾರ್ಟ್ ಅಟ್ಯಾಕ್ ಆಗಿ ಇಲ್ಲೇ ಗೋಟೆ ಕಂದಿದ್ದಿದ್ರೆ ನಮ್ಮ ಮನೆಯವರಿಗೆ ಏನು ಉತ್ತರ ಕೊಡ್ತಿದ್ರಿ ಎಂದು ಪ್ರಶ್ನಿಸಿದವಳಿಗೆ, ವಾಟ್, ಚಿಕ್ಕ ವಿಷಯವನ್ನು ದೊಡ್ಡದು ಮಾಡ್ತಿದ್ದಾಳೆ ಎಂದುಕೊಂಡವ. ಆಗ ಕ್ವಶ್ಚನ್ ಆನ್ಸರ್ ಯಾರೂ ಮಾಡಲ್ಲ. ಹಾರ್ಟ್ ಅಟ್ಯಾಕ್ ಆಗಿ ಎಷ್ಟೋ ಜನ ನಮ್ಮ ದೇಶದಲ್ಲಿ ಸತ್ತಿಲ್ಲ, ಹಾಗೆ ನೀನೂನು ಎಂದವನ ಮಾತಿಗೆ ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡಿದವಳ ಪರಿಗೆ, ಐ ಮೀನ್ ನೀನೊಂದು ವೇಳೆ ಸತ್ತಿದ್ದಿದ್ರೆ ಹಾಗೆ ಎಲ್ಲರ ಥರ ನಿನಗೂ ಶವ ಸಂಸ್ಕಾರ ಮಾಡ್ತಿದ್ರು ಎಂದ. ಅಂದರೆ ನಾನು ಸತ್ತರೆ ನಿಮಗೆ ಬೇಜಾರಿಲ್ವಾ ಎಂದು ಮುಖ ಚಿಕ್ಕದು ಮಾಡಿ ಕೇಳಿದವಳಿಗೆ, ಇದ್ದರೆ 2 ದಿನ ಇರುತ್ತೆ ಅಷ್ಟೆ, ಆಮೇಲೆ ಆಫೀಸ್ ವರ್ಕ್ ಅದು ಇದು ಅಂತ ಎಲ್ಲ ಮರೆತು ಬಿಡ್ತೇನೆ ಅಷ್ಟೆ ಎಂದ ಶಾಂತವಾಗಿ. ಹೌದು, ಈಗ ಈ ಮಾತೆಲ್ಲ ಯಾಕೆ? ನೀನು ಹೆಲ್ತಿ ಇದೆಯಾ ಬಿಡು. ನೀನೇನೋ ಥಿಂಕ್ ಮಾಡ್ತಿದ್ದೆ, ಅದೇನು ಅಂತ ಕೇಳೋಣ ಅಂತ ಕರೆದ್ರೆ ನಿನಗೆ ನನ್ನ ವಾಯ್ಸ್ ಕೇಳಿಸ್ಲಿಲ್ಲ, ಸೊ ಹಾವು ಹಾವು ಅಂದೆ. ಈಗ ಆ ವಿಷಯ ಬಿಡು. ನೌ ಟೆಲ್ ಮೀ ವಾಟ್ಸ್ ಯುವರ್ ಪ್ರಾಬ್ಲಮ್ ಎಂದು ಪ್ರಶ್ನಿಸಿದವನಿಗೆ, ನನ್ನ ಪ್ರಾಬ್ಲಮ್ ಏನೇ ಇದ್ದರೂ ನಾನೇ ನೋಡ್ಕೊಳ್ತೇನೆ, ಅದೆಲ್ಲ ನಿಮಗೆ ಯಾಕೆ? ನಾನು ನಿಮ್ಮನ್ನು ಎಷ್ಟು ಪ್ರೀತಿಸ್ತೇನೆ ಅಂತ ಗೊತ್ತಾ? ಆದರೆ ನಿಮಗೆ ನನ್ನ ಮೇಲೆ ಪ್ರೀತಿಯೇ ಇಲ್ಲ. ಬೇಸರದಲ್ಲಿ ಮನದ ಮಾತು ಹೊರಬಂದಿತ್ತು. ಅವಳಿಗೆ ತನ್ನ ಮೇಲೆ ಯಾವಾಗ ಹೇಗೆ ಪ್ರೀತಿ ಆಯಿತು ಎಂದು ತಿಳಿಯಬೇಕೆಂದು ತುಂಬ ದಿನದಿಂದ ಕಾಯುತ್ತಿದ್ದವನಿಗೆ ಇದೇ ಸರಿಯಾದ ಸಮಯ. ಈಗ ಕೇಳಿದರೆ ಅವಳೇ ಎಲ್ಲ ಹೇಳುವಳು ಎಂದನಿಸಿತು. ಎಷ್ಟು ಸಮಯದಿಂದ ನನ್ನನ್ನು ಪ್ರೀತಿಸ್ತಿದೀಯಾ ಎಂದು ಕೇಳಿಯೇ ಬಿಟ್ಟ. ನನ್ನ ಪ್ರೀತಿ ನಿಮಗೆ ಗೊತ್ತಾಗಲ್ಲ ಬಿಡಿ. ಅವತ್ತು ಅಕ್ಕನ ಬೇಕ್ರಿ ಇನಾಗ್ರೇಷನ್ ದಿನ ಸೆಲ್ಫಿ ತೆಗಿತಿದ್ದ ನನಗೆ ಒಂದು ಪುಟ್ಟ ನಾಯಿಮರಿ ಕಾಣಿಸಿತು. ಅದರ ಜೊತೆ ಸೆಲ್ಫಿ ತಗೊಳ್ಬೇಕು ಅಂತ ಸೆಲ್ಫಿ ಕ್ಯಾಮ್ರಾ ಆನ್ ಮಾಡಿದೆ. ಆದರೆ ಆ ನಾಯಿಮರಿಗೆ ಒಂದು ಕಾರು ಬಂದು ಡಿಕ್ಕಿ ಹೊಡೆಯೋದ್ರಲ್ಲಿತ್ತು. ಅಷ್ಟರಲ್ಲಿ ನೀವು ಅದನ್ನು ಕಾಪಾಡಿದ್ರಿ. ನಾನು ಕ್ಲಿಕ್ ಮಾಡಿದ ಸೆಲ್ಫಿಯಲ್ಲಿ ನಾನು, ನೀವು ಮತ್ತು ಆ ನಾಯಿಮರಿಯೂ ಇತ್ತು. ನಾನು ಅವತ್ತೇ ನಿಮ್ಮನ್ನು ಮೊದಲನೇ ಸಾರಿ ನೋಡಿದ್ದು. ಆದರೆ ನಿಮ್ಮ ಮುಖ ನೋಡಿದ್ದು ಸೆಲ್ಫಿಯಲ್ಲಿ ಮಾತ್ರ. ನಾನು ಹಿಂದೆ ತಿರುಗಿ ನಿಮ್ಮನ್ನು ನೋಡಬೇಕೆನ್ನುವಷ್ಟರಲ್ಲಿ ನೀವಲ್ಲಿರಲಿಲ್ಲ. ನೀವು ಯಾರು, ನಿಮ್ಮ ಹೆಸರೇನು ಅಂತ ತಿಳಿಯದೆ ನಿಮ್ಮನ್ನು ಹೇಗೆ ಭೇಟಿ ಮಾಡೋದು ಅಂತ ಗೊತ್ತಾಗಲಿಲ್ಲ. ನಾಯಿಮರಿನ ಕಾಪಾಡಿದ್ದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕಿತ್ತು. ನಿಮ್ಗೆ ಗೊತ್ತಾ, ನನ್ನ ಸೆಲ್ಫಿಯಲ್ಲಿ ನಮ್ಮ ಮನೆಯವರು ಮತ್ತು ಕೆಲವು ಪ್ರಾಣಿಗಳನ್ನು ಬಿಟ್ಟರೆ ಬೇರೆ ಯಾರಿಗೂ ಪ್ರವೇಶ ಇರಲಿಲ್ಲ. ನನ್ನ ಪರ್ಮಿಷನ್ ಕೇಳದೆ ನನ್ನ ಸೆಲ್ಫಿ ಜೊತೆ ನೀವು ಬಂದ್ರಿ. ಆ ಸೆಲ್ಫಿ ನಂಗೆ ತುಂಬ ಇಷ್ಟ. ಪ್ರತಿ ಸಾರಿ ಆ ಸೆಲ್ಫಿ ನೋಡಿದಾಗ ನಮ್ಮ ಜೋಡಿ ಎಷ್ಟು ಕ್ಯೂಟ್ ಅಂತ ಅನಿಸೋದು ನನಗೆ. ಆದರೆ ದಿನ ಕಳೆದಂತೆ ಆ ಸೆಲ್ಫಿ ನೋಡಿದೆ ನನಗೆ ನಿದ್ದೆ ಬರೋದಿಲ್ಲ ಅನ್ನೋ ಸ್ಥಿತಿಗೆ ತಲುಪಿದೆ. ಆಮೇಲೆ ಕಾಲೇಜಲ್ಲಿ ಕೆಲವು ಫ್ರೆಂಡ್ಸ್ ಹತ್ರ ಇದರ ಬಗ್ಗೆ ಡಿಸ್ಕಸ್ ಮಾಡಿದಾಗ ಎಲ್ಲರೂ ನಾನು ಲವ್ವಲ್ಲಿ ಬಿದ್ದಿದ್ದೇನೆ ಅಂದರು. ಕಾಲೇಜಲ್ಲಿ ನನಗೆ ತುಂಬ ಹುಡುಗರು ಪ್ರಪೋಸ್ ಮಾಡಿದರು ಗೊತ್ತಾ. ನಂಗೆ ಯಾರೂ ಇಷ್ಟ ಆಗಲಿಲ್ಲ. ನೀವು ಅಂದರೆ ನಂಗೆ ತುಂಬ ಇಷ್ಟ ಶ್ಯಾಮ್. ನಿಮ್ಮನ್ನು ನೋಡಬೇಕು, ಮಾತಾಡಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಆಮೇಲೆ ಅಂದ್ಕೊಳ್ತಿದ್ದೆ, ನನ್ನ ಓದು ಮುಗಿದ ಮೇಲೆ ಹೇಗಾದರೂ ನಿಮ್ಮನ್ನು ಹುಡುಕಿ ನನ್ನ ಮನಸ್ಸಲ್ಲಿರೋದನ್ನು ಹೇಳಬೇಕು ಅಂತ. ಆದರೆ ಅವತ್ತು ಅಕ್ಕನನ್ನು ನೋಡಲು ಬಂದ ಗಂಡು ನೀವು ಅಂತ ಗೊತ್ತಾದಾಗ ನಂಗೆ ತುಂಬ ನೋವಾಗಿತ್ತು. ಆದರೆ ನನ್ನಿಂದ ಅಕ್ಕನ ಲೈಫಿಗೆ ತೊಂದರೆ ಆಗಬಾರ್ದು ಅಂತ ಸುಮ್ಮನಿದ್ದೆ. ಆದರೆ ಅಕ್ಕನಿಗೆ ವಿಷಯ ಗೊತ್ತಾಗಿ ಅವಳೇ ನನ್ನ ಮದುವೆ ನಿಮ್ಮ ಜೊತೆ ಮಾಡಿಸಿದ್ಲು. ಇಷ್ಟೆಲ್ಲ ಆದರೂ ನೀವಿನ್ನೂ ಯಾರನ್ನೂ ಪ್ರೀತಿಸ್ತಿದ್ದೀರಲ್ವಾ ಎಂದು ಒಂದೇ ಸಮನೆ ಅತ್ತಾಗ ಇಷ್ಟು ಹೊತ್ತು ಅವಳ ಮಾತನ್ನು ಆಲಿಸಿದವನ ಕರುಳು ಹಿಡಿದಂತಾಯಿತು. ಸಾರಿ ಸ್ವರ ಎಂದವನೇ ಅವಳನ್ನು ಆಲಂಗಿಸಿ ತಲೆ ನೇವರಿಸಿದ. ನಾನು ಯಾರನ್ನೂ ಪ್ರೀತಿ ಮಾಡಲಿಲ್ಲ. ಅವತ್ತು ನಿನ್ನ ಹತ್ರ ಸುಳ್ಳು ಹೇಳಿದ್ದು ನಾನು. ಒಬ್ಬರನ್ನು ಇಷ್ಟಪಟ್ಟಿದ್ದೆ, ಆದರೆ ಅದು ಬರೀ ಕ್ರಶ್ ಆಗಿತ್ತು ಅಷ್ಟೇ ಎಂದ. ಯಾರ ಮೇಲೆ? ಅಮ್ಮ ತಾಯಿ, ಆ ವಿಷಯ ಬಿಡು. ನನ್ನ ಹೆಂಡತಿ ನೀನು. ನಿನ್ನ ಜಾಗನ ಯಾವತ್ತೂ ಯಾರಿಗೂ ಬಿಟ್ಕೊಡಲ್ಲ ಆಯಿತಾ? ಸರಿ, ಗುಡ್ ಬಾಯ್ ಎಂದಳು. ಹೌದು, ಆವಾಗ ಯಾಕೆ ಬೇಜಾರಲ್ಲಿ ಕೂತಿದ್ದೆ? ಅದು ಎಕ್ಸಾಮ್ಗೆ ಇನ್ನು 2 ದಿನ ಇದೆ. ನಂದಿನ್ನೂ ಓದಿ ಆಗಿಲ್ಲ. ಓದಿದ್ದು ಯಾವುದು ತಲೆಗೆ ಹೋಗ್ತಿಲ್ಲ ಎಂದಳು. ನರ್ವಸ್ ಆಗಬೇಡ, ಎಕ್ಸಾಮ್ಗೆ ಮೊದಲು ಎಲ್ಲರಿಗೂ ಇದೇ ಥರ ಆಗುತ್ತೆ. ಡೋಂಟ್ ವರಿ, ನಿನ್ನ ಜೊತೆ ನಾನಿದ್ದೇನೆ. ಏನು ಹೆಲ್ಪ್ ಬೇಕಿದ್ರೂ ನಾನು ಮಾಡ್ತೇನೆ ಎಂದು ಭರವಸೆ ನೀಡಿದವನ ನೋಡಿ ಕಣ್ಣರಳಿಸಿದವಳು. ನಿಜವಾಗಲೂ ಎಂದು ಕೇಳಿದಳು. ಎಸ್ ಎಂದು ಮುಗುಳ್ನಗೆ ಬೀರಿದ.
ನನಗಿದು ಅರ್ಥ ಆಗ್ತಿಲ್ಲ ಎಂದು ತನ್ನ ಪುಸ್ತಕದ ಪುಟವನ್ನು ತೆರೆದವಳು ಅದನ್ನು ಅವನ ಮುಂದೆ ಹಿಡಿದಳು. ಪುಸ್ತಕದ ಕಡೆಗೆ ಕಣ್ಣು ಹಾಯಿಸಿದವನು ಇದು ತುಂಬ ಈಸಿ ಎಂದವನೇ ಅವಳ ಸನಿಹ ಕುಳಿತು ಅವಳಿಗೆ ವಿವರಿಸತೊಡಗಿದ. ಅರ್ಥ ಆಯ್ತಾ? ಹ್ಞೂ, ನೀವು ಹೇಳಿದ್ದು ನಿಜ. ಇದಿಷ್ಟು ಈಸಿ ಅಂತ ನನಗೆ ಈಗಲೇ ಗೊತ್ತಾಗಿದ್ದು ಎಂದು ಮುಗುಳ್ನಕ್ಕಳು. ನಾವೇನು ಓದ್ತೇವೋ ಅದರಲ್ಲಿ ಫುಲ್ ಕಾನ್ಸಂಟ್ರೇಷನ್ ಇರಬೇಕು, ಆಗ ಎಲ್ಲ ಅರ್ಥ ಆಗುತ್ತದೆ ಎಂದ. ನಂಗೆ ನೀವು ಹೇಳಿಕೊಟ್ರೆ ಬೇಗ ಅರ್ಥ ಆಗುತ್ತೆ. ಇನ್ನೇನೇ ಡೌಟ್ ಇದ್ರೂ ನಿಮ್ಮನ್ನೇ ಕೇಳ್ತೇನೆ. ಆಯಿತು, ಐ ಆಮ್ ಹಂಗ್ರಿ ನಾವು. ಸರಿ ಬನ್ನಿ, ಮೊದಲು ಹೊಟ್ಟೆಗೆ ಸಮಾಧಾನ ಮಾಡುವ ಎಂದವಳೆ ಕಿರುನಗೆ ಬೀರಿ ಮುಂದೆ ಹೋದರೆ ಅವನು ಅವಳನ್ನು ಹಿಂಬಾಲಿಸಿದ. ಅಪ್ಪ ಅಪ್ಪ ಎಂದು ತನ್ನ ತಂದೆಯನ್ನು ಕೂಗಿದಳು ಪ್ರೇಕ್ಷಾ. ವಾರ್ತಾಪತ್ರಿಕೆ ಓದುತ್ತಿದ್ದವರು ಅವಳ ಕೂಗು ಕೇಳಿ ಹೇಳು ಪುಟ್ಟಿ ಎಂದು ವಾರ್ತಾಪತ್ರಿಕೆಯನ್ನು ಮಡಿಸಿ ಟೀಪಾಯ್ ಮೇಲಿಟ್ಟರು. ಅದು ಅಪ್ಪ, ನಾನು ನಿನ್ನೆ ರಾತ್ರಿ ಕೂತು ಯೋಚಿಸಿದೆ, ನನ್ನನ್ನು ಮದುವೆ ಆಗುವ ಹುಡುಗ ಹೇಗಿರಬೇಕು ಅಂತ. ಆಗ ನನ್ನ ಮನಸ್ಸಿಗೆ ಬಂದದ್ದು ಇಷ್ಟೇ, ನೀವು ನನ್ನನ್ನು ಹೇಗೆ ಕೇರ್ ಮಾಡ್ತೀರೋ ಅದೇ ಥರ ನನ್ನನ್ನು ಕೇರ್ ಮಾಡುವ ಹುಡುಗ ಆಗಿರಬೇಕು ಅವನು ಅಂತ ಎಂದವಳು ಮುಗುಳ್ನಗೆ ಬೀರಿದರೆ ಉದಯರವರು ತಮ್ಮ ಮಗಳ ಮಾತನ್ನು ಆಲಿಸಿ ಭಾವುಕರಾದರು. ಪ್ರವೀಣ್ ನಿನ್ನನ್ನು ಅದೇ ರೀತಿ ಕೇರ್ ಮಾಡ್ತಾನೆ ಅಂತ ಅನಿಸುತ್ತಾ ಎಂದವರ ಪ್ರಶ್ನೆಗೆ ಅಪ್ಪ, ನಾನು ಕೆಲವೊಂದು ದಿನ ತಡವಾಗಿ ಬಂದಾಗ ಅವನು ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತಿದ್ದ. ಆವಾಗ ನಾನು ಅಂದ್ಕೊಳ್ತಿದ್ದೆ ಇವನು ಯಾಕೆ ನನ್ನ ಹಿಂದೆ ಬಿದ್ದಿದ್ದಾನೆ ಅಂತ. ಆದರೆ ಈಗ ಅರ್ಥ ಆಯಿತು, ಅವನು ನನ್ನ ಸೇಫ್ಟಿಗೋಸ್ಕರ ನನ್ನ ಹಿಂದೆ ಬರ್ತಿದ್ದ. ನನಗೆ ಏನು ಅಪಾಯವಾಗದಿರಲಿ ಎಂದಷ್ಟೇ ಆಗಿತ್ತು ಅವನ ಉದ್ದೇಶ ಅಂತ. ನಾನು ಮನೆಯೊಳಗೆ ಬಂದ ನಂತರವೇ ಅವನು ತನ್ನ ಮನೆಗೆ ಹೋಗ್ತಿದ್ದ. ನಾನವನನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ದೆ ಎಂದು ನಿಟ್ಟುಸಿರು ಬಿಟ್ಟಳು. ಅವಳ ಮಾತನ್ನು ಆಸ್ತೆಯಿಂದ ಕೇಳಿದವರಿಗೆ ಪ್ರವೀಣ್ ಬಗ್ಗೆ ಇದ್ದ ಅಭಿಮಾನ ದುಪ್ಪಟ್ಟಾಯಿತು. ಅವನಿಗಿಂತ ಒಳ್ಳೆ ಹುಡುಗ ತನ್ನ ಮಗಳಿಗೆ ಸಿಗಲಾರ ಎಂದನಿಸಿತು. ಪುಟ್ಟಿ, ಹಾಗಾದರೆ ಪ್ರವೀಣ್ ಪ್ರೀತಿನ ಒಪ್ಕೊಳ್ತೀಯಾ ಎಂದು ಕೇಳಿದವರಿಗೆ ಹ್ಞೂ ಅಪ್ಪ ಎಂದಳು. ಮತ್ತೇಕೆ ತಡ ಮಗಳೇ, ಈಗಲೇ ಹೇಳಿಬಿಡು ಎಂದು ಉತ್ಸಾಹದಿಂದ ನುಡಿದರು. ಅಪ್ಪ ಈಗಲೇ ಬೇಡ, ಸಂಜೆ ಬಂದ ಮೇಲೆ ಹೇಳ್ತೇನೆ. ಸರಿ, ಆದರೆ ತಡ ಮಾಡಬೇಡ. ಸರಿ ಅಪ್ಪ ಎಂದವಳು. ಬನ್ನಿ ತಿಂಡಿ ತಿನ್ನುವ ಎಂದಳು. ಸರಿ ಎಂದವರು ಖುಷಿಯಿಂದಲೇ ಅವಳ ಜೊತೆ ಡೈನಿಂಗ್ ಟೇಬಲ್ನತ್ತ ನಡೆದರು. ಊರ್ಮಿಳಾರವರು ತಿಂಡಿ ಬಡಿಸುತ್ತಲೇ ಪತಿ ಹಾಗೂ ಮಗಳ ಮುಖದಲ್ಲಿದ್ದ ಸಂತೋಷವನ್ನು ಗುರುತಿಸಿದರು. ವಿಷಯವೇನೆಂದು ಅರಿಯದಿದ್ದರೂ ಅವರಿಬ್ಬರ ಈ ಖುಷಿ ಯಾವಾಗಲೂ ಹೀಗೆ ಇರಲಿ ಎಂದು ಆ ಭಗವಂತನಲ್ಲಿ ಕೇಳಿಕೊಂಡರು. ತಿಂಡಿ ತಿಂದು ಬೇಕರಿ ಕಡೆಗೆ ಹೊರಟವಳು ಪ್ರವೀಣ್ ಮನೆಯ ಕಡೆಗೆ ಮೆಲ್ಲಗೆ ನೋಟ ಹರಿಸಿದಳು. ಅವನೆಲ್ಲೂ ಕಾಣಲಿಲ್ಲ. ನೇರ ಬೇಕರಿಯ ಕಡೆಗೆ ಸ್ಕೂಟಿ ಚಲಾಯಿಸಿದಳು. ಅವನು ಕಿಟಕಿಯ ಪರದೆ ಸರಿಸಿ ಅವಳನ್ನು ಗಮನಿಸುತ್ತಿದ್ದುದು ಅವಳ ಅರಿವಿಗೆ ಬರಲೇ ಇಲ್ಲ. ಹಾಯ್ ಪ್ರೇಕ್ಷಾ. ಹಾಯ್ ಶ್ರೀ. ಪ್ರವೀಣ್ ವಿಷಯದಲ್ಲಿ ಏನು ಡಿಸಿಷನ್ ತಗೊಂಡೆ ಎಂದು ಕುತೂಹಲದಿಂದ ಪ್ರಶ್ನಿಸಿದವಳಿಗೆ ತಾನು ತಂದೆಯ ಬಳಿ ತಿಳಿಸಿದ ಅಷ್ಟೂ ವಿಷಯವನ್ನು ಹೇಳಿದಳು. ಐ ಆಮ್ ಹ್ಯಾಪಿ ಫಾರ್ ಯು ಡಿಯರ್. ಒಳ್ಳೆ ತೀರ್ಮಾನನೇ ತಗೊಂಡಿದ್ಯಾ. ಅಂದಹಾಗೆ ಆದಷ್ಟು ಬೇಗ ಅವರಿಗೆ ನಿನ್ನ ಡಿಸಿಷನ್ ತಿಳಿಸಿಬಿಡು ಎಂದಳು. ಖಂಡಿತ, ಇವತ್ತೇ ಹೇಳ್ತೇನೆ ಎಂದು ಮುಗುಳ್ನಗೆ ಬೀರಿದ ಪ್ರೇಕ್ಷಾ ತನ್ನ ಕೆಲಸದ ಕಡೆ ಗಮನ ಹರಿಸಿದಳು. ಮಾಧವಪುರದಿಂದ ಮುರಳಿಯವರ ಮನೆಗೆ ಮರಳಿದರು ವಸುಧಾರವರು ಹಾಗೂ ನಾರಾಯಣರವರು. ಅತ್ತೆ ಮಾವ ಬನ್ನಿ ಒಳಗೆ ಎಂದು ಮನೆಯೊಳಗೆ ಕರೆದವರು ಮುರಳಿಯವರನ್ನು ಅವರ ಬಳಿಗೆ ಕರೆತಂದರು. ತಂದೆ ತಾಯಿ ಹಾಗೂ ಮಗ ಮನಸ್ಸು ಬಿಚ್ಚಿ ಮಾತನಾಡಲಿ ಎಂದು ಮೃದುಲಾರವರು ಅಡುಗೆ ಮನೆಯತ್ತ ನಡೆದರು. ಅಪ್ಪ ಅಮ್ಮ ಅವರ ಮನೆಯವರು ಹೇಗಿದ್ದಾರೆ ಎಂದು ವೆಂಕಪ್ಪನವರ ಮನೆಯವರ ಬಗ್ಗೆ ವಿಚಾರಿಸಿದರು ಮುರಳಿಯವರು. ಈಗ ಪರವಾಗಿಲ್ಲ, ಸಾವು ಅನ್ನೋದು ಸತ್ಯ, ಅದನ್ನು ಸ್ವೀಕರಿಸಲೇಬೇಕು ಅಲ್ವಾ ಎಂದರು ನಾರಾಯಣರವರು. ಅವರ ಮಾತಿಗೆ ಮುರಳಿಯವರು ಹೌದು ಎಂಬಂತೆ ತಲೆಯಾಡಿಸಿದರು. ಅಪ್ಪ ಅಮ್ಮ ನೀವಿನ್ ಮುಂದೆ ನಮ್ಮ ಜೊತೆನೇ ಇರಿ ಎಂದ ಮುರಳಿಯವರಿಗೆ ಇಲ್ಲಪ್ಪ, ಅದು ಮಾತ್ರ ಸಾಧ್ಯವಿಲ್ಲ ಎಂದೇ ಬಿಟ್ಟರು ನಾರಾಯಣರವರು. ನನ್ನ ಮೇಲಿನ ಕೋಪ ಇನ್ನೂ ಕಡಿಮೆ ಆಗಿಲ್ವಾ ಎಂದು ಬೇಸರದಿಂದ ಕೇಳಿದವರಿಗೆ ಹಾಗಲ್ಲಪ್ಪ, ಈ ಊರಿಗೆ ಬಂದಾಗ ಯಾವುದೇ ಸಂಬಂಧ ಇಲ್ಲದೇ ಇದ್ದರೂ ನಮಗೆ ಆಶ್ರಯ ನೀಡಿದವನು ಶ್ರೀಹಿತ್. ನಮ್ಮ ಮೊಮ್ಮಗನ ಸ್ಥಾನ ತುಂಬಿ ನಮಗಿದ ಅನಾಥ ಪ್ರಜ್ಞೆಯನ್ನು ಹೋಗಲಾಡಿಸಿದ್ದಾನೆ. ನಮಗೋಸ್ಕರ ಸುಂದರವಾದ ಮನೆಯನ್ನು ನಿರ್ಮಿಸಿದ್ದಾನೆ. ಆ ಮನೆ, ಅಲ್ಲಿ ನಾವು ಬೆಳೆಸಿದ ಗಿಡಗಳು, ನಮ್ಮ ಸಿಂಬ ಎಲ್ಲ ಇದ್ದಾರೆ. 2 ದಿನ ನಾವಲ್ಲಿ ಇಲ್ಲದೇ ಇದ್ದುದರಿಂದ ಸಿಂಬ ಊಟ ಮಾಡಿರಲ್ಲ. ಅದಕ್ಕೆ ನಾವು ಆ ಮನೆ ಬಿಟ್ಟು ಇಲ್ಲಿರಲ್ಲ. ಆದರೆ ಆಗಾಗ ನಿನ್ನ ನೋಡೋಕ್ಕೆ ಖಂಡಿತ ಬರ್ತೇವೆ ಎಂದು ಭರವಸೆ ನೀಡಿದರು. ಅವರ ಮಾತಿನಲ್ಲಿ ನಿಜಾಂಶವಿದ್ದುದರಿಂದ ಮುರಳಿಯವರು ಮರು ಮಾತನಾಡದೆ ಸುಮ್ಮನಾದರು. ಅಷ್ಟರಲ್ಲಿ ಕಾಫಿ ತಿಂಡಿ ಸಮೇತ ಹಾಜರಾದ ಮೃದುಲಾರವರು ತಮ್ಮ ಅತ್ತೆ ಮಾವನಿಗೆ ಕಾಫಿ ತಿಂಡಿ ಕೊಟ್ಟು ಅವರ ಪಕ್ಕದಲ್ಲೇ ಕುಳಿತರು. ಮೃದುಲಾರವರ ಒಳ್ಳೆ ಗುಣಕ್ಕೆ ಸೋತವರು ಚಿನ್ನದಂಥ ಸೊಸೆಯನ್ನು ಇಷ್ಟು ವರ್ಷ ದೂರುತ್ತಿದ್ದೆವು ಎಂದು ನೊಂದುಕೊಂಡರು ನಾರಾಯಣರವರು. ತಿಂಡಿ ಮುಗಿಸಿದವರೇ, ಆದಷ್ಟು ಬೇಗ ನೀನು ಮೊದಲಿನಂತೆ ಓಡಾಡುವಾಗಿದ್ದರೆ ನಮಗೂ ಖುಷಿಯಾಗ್ತಿತ್ತು ಎಂದರು ವಸುಧಾರವರು. ಅತ್ತೆ, ಹಿತ್ಗೆ ಪರಿಚಯವಿರುವ ಡಾಕ್ಟರ್ ಬಳಿ ಇವರನ್ನು ತೋರಿಸಿದ್ದೆವು. ಫಿಸಿಯೋಥೆರಪಿ ಮಾಡಿದರೆ ಇವರು ಮತ್ತೆ ಮೊದಲಿನಂತೆ ನಡೆಯಬಹುದು ಅಂತ ಹೇಳಿದ್ದಾರೆ ಡಾಕ್ಟರ್.
ಈಗ ನಾವು ಪ್ರತಿದಿನವೂ ಇವರನ್ನು ಫಿಸಿಯೋಥೆರಪಿಗೆ ಕರ್ಕೊಂಡು ಹೋಗ್ತಿದ್ದೇವೆ ಎಂದಾಗ ಇಬ್ಬರಿಗೂ ಸಂತಸವಾಗಿತ್ತು. ಆದಷ್ಟು ಬೇಗ ನಮ್ಮ ಮುರಳಿ ಮೊದಲಿನಂತೆ ನಡೆಯುವಂತಾದರೆ ಬೇರೆ ಏನೂ ಬೇಡ ನಮಗೆ ಎಂದು ಭಾವುಕರಾಗಿ ನುಡಿದರು ವಸುಧಾರವರು. ಆ ದಿನ ಹತ್ರದಲ್ಲೇ ಇದೆ ಅಮ್ಮ ಎಂದು ಆತ್ಮವಿಶ್ವಾಸದಿಂದ ನುಡಿದರು ಮುರಳಿಯವರು. ಮಗನ ಮಾತಿಗೆ ಸಂತಸಗೊಂಡ ದಂಪತಿಗಳು ಮಗ ಹಾಗೂ ಸೊಸೆಗೆ ತಿಳಿಸಿ ತಮ್ಮ ಮನೆಗೆ ಮರಳಿದರು. ಮುಂದುವರಿಯುವುದು.